ಸಚಿವ ಸಂಪುಟ ಸ್ಥಾನ ಮೋಸ್ಟ್ಲಿ ಜನವರಿಲಿ ಆಗ್ಬೋದು ಅಂತ ಮಾಹಿತಿ ಇದೆ. ಮತ್ತು ಕೋಲಾರಕ್ಕೆ ಈ ಬಾರಿ ಒಂದು ಅವಕಾಶ ಕೊಡ್ತಾರೆ ಅನ್ನೋ ಕೂಡ ಮಾಹಿತಿ ಕೂಡ ಇದೆ. ನೋಡಪ್ಪ, ಇರ್ತಕ್ಕಂಥ 4 ಜನ ಶಾಸಕರಲ್ಲಿ ಯಾರು ಕೊಟ್ಟರು ಕೂಡ ನನಗೆ ಸಮಾಧಾನ. ಯಾಕೆ ಹೇಳ್ತೀನಿ ಅಂದರೆ, ಸ್ಥಳೀಯರಿಗೆ ಅವಕಾಶ ಕೊಟ್ಟರೆ ಕನಿಷ್ಠ ಪಕ್ಷ ಜಿಲ್ಲೆಯ ಬಗ್ಗೆ ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಬೇಕು ಬೇಡ ಕೇಳಲಿಕ್ಕೆ ಅನುಕೂಲ ಆಗ್ತದೆ. ಹೈಕಮಾಂಡ್ ಜಿಲ್ಲೆಯ 4 ಶಾಸಕರಲ್ಲಿ ಯಾರಿಗೆ ಮಂತ್ರಿ ಪದ ಕೊಟ್ಟರು ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ಸಹಜವಾಗಿ ಆಕಾಂಕ್ಷೆ ಅಲ್ವಾ? ಸಹಜವಾಗಿ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ನಾನು 3 ಬಾರಿ ಗೆದ್ದಿದ್ದೇನೆ ಕಂಟಿನ್ಯೂಸ್ ಆಗಿ. ಎರಡನೇದಾಗಿ ಈ ಬಲಗೈ ಸಮುದಾಯ ಹೆಚ್ಚಿಗೆ ಇರತಕ್ಕಂಥ ಪ್ರಾಂತ್ಯ ಇದು. ಈ ಪ್ರಾಂತ್ಯದಲ್ಲಿ ಸುಮಾರು 50-60 ವರ್ಷಗಳಿಂದ ಬಲಗೈ ಸಮುದಾಯಕ್ಕೆ ಒಂದು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಈ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ ಎಡಗೈ ಸಮುದಾಯ ಇರ್ತಕ್ಕಂಥ KH ಮುನಿಯಪ್ಪ ಸಾಹೇಬರನ್ನು ನಾವು 7-8 ಸರಿ MP ಮಾಡಿದ್ದೀವಿ. ಜೊತೆಗೆ ಹಿಂದೆ ತಿಮ್ಮಯ್ಯನವ್ರನ್ನ ಮಾಡಿದ್ದೀವಿ, ಜೀವ ಕೃಷ್ಣನ ಮಾಡಿದ್ದೀವಿ, ರಾಮಕೃಷ್ಣರವ್ರನ್ನ ಮಾಡಿದ್ದೀವಿ. ಆದರೆ ಬಲಗೈ ಸಮುದಾಯದವರು ಕೂಡ ಎಲ್ಲೂ ಅವಕಾಶ ಸಿಕ್ಕಿಲ್ಲ. ಬಹುಶಃ ಈ ಒಂದು ಅವಕಾಶ ಬಲಗೈ ಸಮುದಾಯ ಕೊಟ್ಟರೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಈ ಸಮುದಾಯಕ್ಕೆ ಒಂದು ಆಶ್ರಯ ಆಗ್ತದೆ ಅನ್ನೋ ಭಾವನೆ ಇದೆ. ಸರ್ಕಾರದ ಮೇಲೆ ಕೂಡ ವಿಶ್ವಾಸ ಇದೆ. ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಪರಮೇಶ್ವರ್ ಅವರು, ಇವರ ಎಲ್ಲರ ಮೇಲೆ ವಿಶ್ವಾಸ ಇದೆ. ಬಹುಶಃ ಈ ಜಿಲ್ಲೆಗೆ ಒಂದು ಅವಕಾಶ ಸಿಗ್ಬೋದು ಅಂತ ಆಶಾಭಾವನೆಯೊಂದಿಗೆ ಇದ್ದೇವೆ. ಹೈಕಮಾಂಡಿಗೆ ಬಿಟ್ಟಿದ್ದು. ಯಾರು ಹೇಳಿರೋದು? ಇಕ್ಬಾಲ್ ಹುಸೇನ್ ಒಬ್ಬ ಶಾಸಕರು, ನನಗೆ ಅವರೊಬ್ಬ ಶಾಸಕರು, ಅವರ ಅಭಿಪ್ರಾಯವರು ಹೇಳಿದ್ದಾರೆ. ಹೈಕಮಾಂಡ್ ಹೇಳಿದ್ದೆ ನಿಮಗೆ? ಸೋನಿಯಾ ಗಾಂಧಿ ಮೇಡಮ್ ಅವ್ರು ಹೇಳಿದ್ರಾ? ರಾಹುಲ್ ಗಾಂಧಿ ಅವರು ಹೇಳಿದ್ರಾ? ಖರ್ಗೆಜಿ ಅಪ್ಪಾಜಿಯನ್ನು ಹೇಳಿದ್ರಾ? ಅವರು ನಮಗಿಲ್ಲ. ವೇಣುಗೋಪಾಲ್ ಹೇಳಿದ್ರಾ? ಸುರ್ಜೇವಾಲಾ ಹೇಳಿದ್ರಾ? ನಮಗೆ ಅವರ ಹೈಕಮಾಂಡ್. ನನ್ನಂಥ ಒಬ್ಬ ಶಾಸಕರು ಒಬ್ಬರು ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಒಬ್ಬ ಶಾಸಕನಿಗೆ CM ಬದಲಾವಣೆ ಮಾಡೋ ಶಕ್ತಿ ಇದ್ದಿದ್ದರೆ ಎಲ್ಲರೂ CM ಮಾಡ್ತಾಯಿದ್ರು. ಅದಲ್ಲ, ನನ್ನ ಮುಂದಿನ ಕಾಂಗ್ರೆಸ್ ಪಕ್ಷಕ್ಕೆ, ಹೈಕಮಾಂಡ್ಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆಜಿಗೆ, ಸಿದ್ದರಾಮಣ್ಣಗೆ, DK ಶಿವಕುಮಾರ್ಗೆ, ಇನ್ನು ಯಾರೆಲ್ಲ ಮುಖ್ಯಮಂತ್ರಿಗಳಾದ ಎಲ್ಲರೂ ಸಪೋರ್ಟ್.